ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಚು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. PKL ಸೀಸನ್ 12 ಅಲ್ಲಿ ಭಯಂಕರ ಶಾಕಿಂಗ್ ಸುದ್ದಿ ಬಂದಿದೆ. ಹೌದು, ಪ್ರೊ ಕಬಡ್ಡಿ ಲೀಗ್ನ ಸೂಪರ್ ರೈಡರ್, ಮೋಸ್ಟ್ ರೈಡ್ ಪಾಯಿಂಟ್ ಅನ್ನು ಪಡೆದಿದ್ದ ಡುಮ್ಕಿ ಕಿಂಗ್, ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರ್ವಾಲ್ ಈಗ ಅನ್ಸೋಲ್ಡ್ ಆಗಿದ್ದಾರೆ. ಅನ್ಸೋಲ್ಡ್ ಆದ ಬೆನ್ನಲ್ಲೇ ಅವರು ಕಬಡ್ಡಿಗೆ ರಿಟೈರ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೌದು, ಡುಮ್ಕಿ ಕಿಂಗ್ ಎಂದು ಹೆಸರುವಾಸಿಯಾಗಿದ್ದ ಪ್ರದೀಪ್ ನರ್ವಾಲ್ ಇನ್ನು ಕಬಡ್ಡಿಯಲ್ಲಿ ನೋಡಲು ಸಿಗುವುದಿಲ್ಲ. ಇವರು ಸೀಸನ್ 2 ಅಲ್ಲಿ ಬೆಂಗಳೂರು ಬುಲ್ಸ್ನ ಮೂಲಕ ಇವರು ಅವರ ಡೆಬ್ಯೂ ಮ್ಯಾಚನ್ನು ಬೆಂಗಳೂರು ಬುಲ್ಸಲ್ಲಿ ಸೀಸನ್ 2 ಅಲ್ಲಿ ಆಡ್ತಾರೆ. ಅವರು 6 ಮ್ಯಾಚಲ್ಲಿ 9 ಪಾಯಿಂಟನ್ನು ಸೀಸನ್ 2 ಅಲ್ಲಿ ಬೆಂಗಳೂರು ಬುಲ್ಸ್ ಪರ ಮಾಡಿರ್ತಾರೆ. ನೆಕ್ಸ್ಟ್ ಸೀಸನ್ 3 ಅಲ್ಲಿ ಅವರು ಪಟ್ನಾ ಪೈರೇಟ್ಸ್ಗೆ ಹೋಗ್ತಾರೆ. ಪಟ್ನಾ ಪೈರೇಟ್ಸಲ್ಲಿ 16 ಮ್ಯಾಚಲ್ಲಿ 121 ಪಾಯಿಂಟನ್ನು ಅವರು ಗಳಿಸಿಕೊಳ್ತಾರೆ. ನೆಕ್ಸ್ಟ್ ಸೀಸನ್ 4ರಲ್ಲಿ ಮತ್ತೆ ಪಟ್ನಾ ಪೈರೇಟ್ಸಲ್ಲಿ ರಿಟೈನ್ ಆಗಿ 16 ಮ್ಯಾಚಲ್ಲಿ 133 ಪಾಯಿಂಟನ್ನು ಅವರು ಅವರ ರೈಟ್ ಪಾಯಿಂಟ್ಸನ್ನು ಪಡೆದುಕೊಳ್ತಾರೆ. ಸೀಸನ್ 5 ಅಲ್ಲಿ ಕೂಡ ಪಟ್ನಾ ಪೈರೇಟ್ಸ್ನಲ್ಲಿ 26 ಮ್ಯಾಚಲ್ಲಿ 369 ಪಾಯಿಂಟ್ಸನ್ನು ಅವರು ಪಡೆದುಕೊಳ್ತಾರೆ. ನೆಕ್ಸ್ಟ್ ಸೀಸನ್ 6 ಅಲ್ಲಿ 21 ಮ್ಯಾಚಲ್ಲಿ 233 ಪಾಯಿಂಟ್ಸನ್ನು ಪಡೆದುಕೊಳ್ತಾರೆ. ನೆಕ್ಸ್ಟ್ ಸೀಸನ್ 7 ಅಲ್ಲಿ 2019ರಲ್ಲಿ 22 ಮ್ಯಾಚಲ್ಲಿ 304 ಪಾಯಿಂಟನ್ನು ಪ್ರದೀಪ್ ನರ್ವಾಲ್ ಅವರು ಪಡೆದುಕೊಳ್ತಾರೆ. ಅವರು ಒಟ್ಟಾಗಿ 5 ಬಾರಿ ಪಟ್ನಾ ಪೈರೇಟ್ಸಲ್ಲಿ ಆಡಿದ್ದಾರೆ. ಅದರಲ್ಲಿ 3 ಬಾರಿ ಅವರು ಪಟ್ನಾ ಪೈರೇಟ್ಸನ್ನು ಚಾಂಪಿಯನ್ ಮಾಡಿಸುವಲ್ಲಿ ಇವರ ಪಾತ್ರ ಬಹುಮುಖ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ಪಟ್ನಾ ಪೈರೇಟ್ಸಿಂದ ಅವರು ರಿಲೀಸ್ ಆಗಿ ನೆಕ್ಸ್ಟ್ UP ಓದರ್ಸ್ಗೆ ಹೋಗ್ತಾರೆ ಸೀಸನ್ 8 ಅಲ್ಲಿ. ಅಲ್ಲಿ ಇವರು 24 ಮ್ಯಾಚಲ್ಲಿ 188 ಪಾಯಿಂಟನ್ನು ಪಡೆದುಕೊಳ್ತಾರೆ. ನೆಕ್ಸ್ಟ್ ಸೀಸನ್ 9 ಅಲ್ಲಿ UP ಓದರ್ಸಲ್ಲಿ ಮತ್ತೆ 22 ಮ್ಯಾಚಲ್ಲಿ 220 ಪಾಯಿಂಟನ್ನು ಅವರು ಪಡೆದುಕೊಳ್ತಾರೆ. ನೆಕ್ಸ್ಟ್ ಸೀಸನ್ 10 ಅಲ್ಲಿ 17 ಮ್ಯಾಚಲ್ಲಿ 122 ಪಾಯಿಂಟ್ಸನ್ನು ಪಡೆದುಕೊಳ್ತಾರೆ. ನೆಕ್ಸ್ಟ್ ಕೊನೆಯ ಸೀಸನ್ 11 ಬೆಂಗಳೂರು ಬುಲ್ಸ್ ಪರ ಅವರು ಮತ್ತೆ ಬೆಂಗಳೂರು ಬುಲ್ಸ್ಗೆ ಬಂದು 20 ಮ್ಯಾಚಲ್ಲಿ 111 ಪಾಯಿಂಟ್ಸನ್ನು ಪಡೆದುಕೊಳ್ತಾರೆ. ಅವ್ರದ್ದು ಲಾಸ್ಟ್ ಸೀಸನ್ ಆಗುವಾಗ ಅವರ ಪರ್ಫಾರ್ಮೆನ್ಸ್ ಕುಂಠಿತವಾಗ್ತಾ ಇರ್ತದೆ. ಆದ್ದರಿಂದ PKL 12 ಸೀಸನ್ 12 2025ನ ಆಕ್ಷನಲ್ಲಿ ಪ್ರದೀಪ್ ನರ್ವಾಲ್, ಡುಮ್ಕಿ ಕಿಂಗ್, ರೆಕಾರ್ಡ್ ಬ್ರೇಕರ್, ಅವರ ರೆಕಾರ್ಡನ್ನೇ ಅವರೇ ಬ್ರೇಕ್ ಮಾಡಿದ್ರಿಂದ ರೆಕಾರ್ಡ್ ಬ್ರೇಕರ್ ಆದ ಪ್ರದೀಪ್ ನರ್ವಾಲ್ ಅನ್ಸೋಲ್ಡ್ ಆಗಿದ್ದಾರೆ. ಈ ಬೆನ್ನಲ್ಲೇ ಅವರು ರಿಟೈರ್ಮೆಂಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಇನ್ನು ಇವರ ಟೋಟಲ್ ರೇಟ್ ಪಾಯಿಂಟ್ 1801, ಹೈಯೆಸ್ಟ್ ರೇಟ್ ಪಾಯಿಂಟ್, ಮೋಸ್ಟ್ ರೇಟ್ ಪಾಯಿಂಟ್ಸ್ ಇನ್ PKL ಇವರದ್ದೇ. ಅದಕ್ಕೆ ಇವರನ್ನು ರೆಕಾರ್ಡ್ ಬ್ರೇಕರ್ ಅಂತ ಕರೆಯುವುದು. 1801, 9.47 ಪಾಯಿಂಟ್ಸ್ ಪರ್ ಮ್ಯಾಚ್ ಅಂತ ಹೇಳ್ಬೋದು. ಒಂದು ಮ್ಯಾಚ್ಗೆ 9.47 ಸರಾಸರಿಯಲ್ಲಿ ಅವರು ಆಡಿದ್ದಾರೆ. ನೆಕ್ಸ್ಟ್ 190 ಮ್ಯಾಚಸ್ ಅನ್ನು ಅವರು ಈ PKL ಅಲ್ಲಿ ಆಡಿದ್ದಾರೆ. ಇನ್ನು ಒಂದೇ ಮ್ಯಾಚಲ್ಲಿ 36 ಪಾಯಿಂಟನ್ನು ಅವರು ಪಡೆದುಕೊಂಡಿದ್ದಾರೆ. ಹೌದು, ಒಂದೇ ಮ್ಯಾಚಲ್ಲಿ 36 ಪಾಯಿಂಟ್, ಅದು ಕೂಡ ಹರಿಯಾಣ ಸ್ಟೀಲರ್ಸ್ ಎದುರು 36 ಪಾಯಿಂಟನ್ನು ಅವರು ಪಡೆದುಕೊಂಡಿದ್ದಾರೆ. ಇದು ಹೈಯೆಸ್ಟ್ ಅವರದ್ದು. ಒಂದು ಮ್ಯಾಚಲ್ಲಿ 36 ಅಂತ ಹೇಳಿದರೆ ಯಾವ ರೀತಿ ಆಡಿದ್ದಾರೆ ನೋಡಿ. ಇನ್ನು ಮೋಸ್ಟ್ ಟಚ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದು ಮ್ಯಾಚಲ್ಲಿ ಹರಿಯಾಣ ಸ್ಟೀಲರ್ಸ್ನ ಎದುರು ಒಂದೇ ರೈಡಲ್ಲಿ 6 ಪಾಯಿಂಟನ್ನು, 6 ಜನರನ್ನು ಕೂಡ ಎತ್ಕೊಂಡು ನಾವು ಅವರ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಎಂಥ ರೈಡರ್, ಟಾಪ್ ರೈಡರ್ PKL ಇದು. ಇನ್ನು ಅವರದ್ದು ರೆಕಾರ್ಡ್ಸ್ ಮತ್ತು ಅಚೀವ್ಮೆಂಟ್ ಎಂತ ಅಂತ ನೋಡೋದಾದ್ರೆ, ವಿವೋ ಪ್ರೊ ಕಬಡ್ಡಿಯಲ್ಲಿ 3 ಬಾರಿ ಅವರಿಗೆ ಕಪ್ಪು ಸಿಕ್ಕಿದೆ. ಹೌದು, ಪಟ್ನಾ ಪೈರೇಟ್ಸಲ್ಲಿ 3 ಬಾರಿ ಚಾಂಪಿಯನ್ಶಿಪ್ ಆಗಿದ್ದಾರೆ. ಇನ್ನು ಕಬಡ್ಡಿ ವರ್ಲ್ಡ್ ಕಪ್ 2016 ಆಡಿದ್ದಾರೆ. ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ 2017. ನೆಕ್ಸ್ಟು ಕಬಡ್ಡಿ ಮಾಸ್ಟರ್ಸ್ ದುಬೈ 2018. ವಿವೋ ಪ್ರೊ ಕಬಡ್ಡಿ ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ ಕೂಡ ಇವರಿಗೆ ಸಿಕ್ಕಿದೆ, 2 ಬಾರಿ ಸಿಕ್ಕಿದೆ, 2016 ಮತ್ತು 2017. ಇನ್ನು ಬೆಸ್ಟ್ ರೈಡರ್ ಅವಾರ್ಡ್ 2017 ಮತ್ತು 2018 ಇದೆಲ್ಲ ಸಿಕ್ಕಿದೆ ಅವಾಗ ಪಟ್ನಾ ಪೈರೇಟ್ಸಲ್ಲಿರುವಾಗ. ಅವರು ಪಟ್ನಾ ಪೈರೇಟ್ಸಲ್ಲಿರುವಾಗ ಯಾವ ರೀತಿ ಆಡಿದ್ದಾರೆ ಅಂತ ಹೇಳಿದರೆ, ಒಂದು ರೈಡ್ ಅಲ್ಲಿ ಕೂಡ ಇದು ಪಾಯಿಂಟ್ ಇಲ್ಲದೆ ಬಂದದಿಲ್ಲ. ಒಂದು ರೈಡ್ ಹೋದರೆ 1 ಪಾಯಿಂಟನ್ನು ಅದು ತಗೊಂಡೇ ಬರ್ತಿದ್ದು, ಅಂಥ ಕೆಪಾಸಿಟಿ ಇತ್ತು ಆ ಟೈಮ್. ನೆಕ್ಸ್ಟ್ ಮೋಸ್ಟ್ ಸೂಪರ್ ರೈಡ್ಸ್ ಇನ್ ಅ ಸೀಸನ್
ಮೋಸ್ಟ್ ಟಚ್ ಪಾಯಿಂಟ್ ಇನ್ ಅ ಸಿಂಗಲ್ ರೈಡ್. ಅದನ್ನ ಹೇಳಿದೆಲ್ಲ, ಹರಿಯಾಣ ಸ್ಟೀಲರ್ಸ್ ಎದುರು ಒಂದೇ ರೈಡಲ್ಲಿ 6 ಪಾಯಿಂಟನ್ನು ಅವರು ಪಡೆದುಕೊಂಡಿದ್ರು. ಅದು ನೆಕ್ಸ್ಟ್ ಫಸ್ಟ್ ಪ್ಲೇಯರ್ ಟು ಸ್ಕೋರ್ 1500 ರೈಡ್ ಪಾಯಿಂಟ್ಸ್. ಫಸ್ಟ್ ಪ್ಲೇಯರ್ 1500 ರೈಡ್ ಪಾಯಿಂಟ್ಸ್ ಅನ್ನು ಪಡೆದುಕೊಂಡವರು ಪ್ರದೀಪ್ ನರ್ವಾಲ್. ಇನ್ನು PKL ಹಿಸ್ಟ್ರಿಯಲ್ಲಿ 1700+ ರೈಡ್ ಪಾಯಿಂಟ್ ಅನ್ನು ಪಡೆದ ಪ್ರಥಮ ಆಟಗಾರ, ಏಕೈಕ ಆಟಗಾರ, ಅದು ಡುಂಕಿ ಕಿಂಗ್ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರ್ವಾಲ್. ಇವರು ಅನ್ಸೋಲ್ಡ್ ಆದದ್ದು ಭಾರಿ ದುಃಖಕರ ವಿಷಯ. ಯಾವ ರೀತಿ ಕ್ರಿಕೆಟ್ ಜಗತ್ತಿಗೆ ವಿರಾಟ್ ಕೊಹ್ಲಿ ದಿಗ್ಗಜರು, ಅದೇ ರೀತಿ ಪ್ರೋ ಕಬಡ್ಡಿ ಲೀಗ್ಗೆ ಪ್ರದೀಪ್ ನರ್ವಾಲ್ ಕೂಡ ದಿಗ್ಗಜ ಆಟಗಾರ. ಇನ್ನು ಅವರು ಕಬಡ್ಡಿ ಮ್ಯಾಟಲ್ಲಿ ನೋಡಲು ಸಿಗುವುದಿಲ್ಲ ಅನ್ನೋದೇ ಒಂದು ದುಃಖಕರ ವಿಷಯ. ನಿಮಗೆ ಹೇಗೆ ಅನಿಸ್ತಾ ಉಂಟು ಪ್ರದೀಪ್ ನರ್ವಾಲ್ ಅವರ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.